ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಿಮ್ಮ ವಾಹನದ ರೋಡ್ ಟ್ಯಾಕ್ಸ್ ಬಾಕಿ ಇದೆಯೋ ಇಲ್ವೋ ಚೆಕ್ ಮಾಡೋದು ಹೇಗೆ, ಹಾಗೆ ಆನ್ಲೈನಲ್ಲಿ ಸುಲಭವಾಗಿ ರೋಡ್ ಟ್ಯಾಕ್ಸ್ ಪೇ ಮಾಡೋ ಸಂಪೂರ್ಣ ವಿಧಾನನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಪೆನಾಲ್ಟಿ ಬಿದ್ದಿದೆಯಾ, ಆ ರೋಡ್ ಟ್ಯಾಕ್ಸ್ಗೆ ಏನಾದರೂ ಪೆನಾಲ್ಟಿ ಬಿದ್ದಿದೆಯೋ ಇಲ್ವೋ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರಲ್ಲಿ ಕೂಡ ಸೇಮ್ ಇದೇ ಮೆಥಡಲ್ಲಿ ನೀವು 2 ನಿಮಿಷದಲ್ಲಿ ಚೆಕ್ ಮಾಡಿ ಪೇಮೆಂಟ್ನ ಮಾಡ್ಕೋಬೋದು. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ವಾಹನ್ 4.0 ಅಂತ ಹಾಕಿ, ಇಲ್ಲ ವಾಹನ್ ಅಂತ ಹಾಕೋದು ಸಾಕು, ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ತಾ ಇರ್ಬೋದು ವಾಹನ್ 4.0 ಅಂತ ಅಂದ್ಬಿಟ್ಟು ಈ ಲಿಂಕ್ನ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ. ವಾಹನ್ ಸಿಟಿಸನ್ ಸರ್ವಿಸ್ ಅಂತ ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಆಗುತ್ತೆ. ಆಲ್ ಓವರ್ ಇಂಡಿಯಾಗೆ ಇದು ವೆಬ್ಸೈಟ್ ಒಂದೇ ಆಗಿರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಸಾಕು, ನಿಮಗೆ ಯಾವ ಸ್ಟೇಟು ಅನ್ನೋದು ಆಟೋಮೆಟಿಕಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟಾಗಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಇಲ್ಲಿ ಸೆಂಟ್ ಆದ ಇವಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸಿದೆಯಲ್ಲ, ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಗಾಡಿ ನಂಬರ್ನ ಹಾಕ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ, ಈ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ, ಯಾವ ಸ್ಟೇಟು ಯಾವ RTO ಅನ್ನೋದು ಅಲ್ಲಿ ತೋರಿಸ್ಬಿಡುತ್ತೆ. ಆದಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ನೆಕ್ಸ್ಟ್ ಚೆಕ್ ಬಾಕ್ಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಆನ್ಲೈನ್ ಸರ್ವಿಸಸ್ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಇಲ್ಲಿ ಲಾಗಿನ್ ಆಗುತ್ತೆ, ನಿಮ್ಮ ಗಾಡಿ ಲಾಗಿನ್ ಆದಮೇಲೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಆನ್ಲೈನ್ ಸರ್ವಿಸಸ್ ಪ್ರತಿಯೊಂದು ಕೂಡ ಇದೆ. ನಾನು ಆಲ್ರೆಡಿ ನಿಮಗೆ ಯಾವ ರೀತಿ RC ಕಾರ್ಡ್ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ಎಲ್ಲೆಲ್ಲಿಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಇಲ್ಲಿ ಪೇ ಯುವರ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಫಸ್ಟ್ ಒಂದು ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ರೋಡ್ ಟ್ಯಾಕ್ಸ್ ಅಂತ ಇದೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಬಂದರೆ ಚಾಸಸ್ ನಂಬರ್ನ ಹಾಕೋಬೇಕಾಗುತ್ತೆ. ಲಾಸ್ಟ್ 5 ನಂಬರ್ಸ್ ಮಾತ್ರ ಹಾಕೋಬೇಕು. 5 ನಂಬರ್ಸ್ ಹಾಕ್ಕೊಂಡು ವೆರಿಫೈ ಯುವರ್ ಡೀಟೇಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. 5 ನಂಬರ್ಸ್ ಮಾತ್ರ ಎಂಟರ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ವೆರಿಫೈ ಆಗುತ್ತೆ. ಇಲ್ಲಿ ನೋಡ್ಬೋದು ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಲೇಟೆಸ್ಟ್ ಟ್ಯಾಕ್ಸ್ ಡೀಟೇಲ್ ಫಸ್ಟ್ ಮೇಲೆ ಓಪನ್ ಆಗುತ್ತೆ. ಕೆಳಗಡೆ ಪರ್ಮಿಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಪರ್ಮಿಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಪರ್ಮಿಟ್ ಟೈಪ್ ಯಾವುದು, ಪರ್ಮಿಟ್ ಕ್ಯಾಟಗರಿ ಯಾವುದು ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ಎಷ್ಟು ಅಮೌಂಟು ಏನು ಅಂತೆಲ್ಲ ಡೀಟೇಲಾಗಿ ಇಲ್ಲಿ ತೋರಿಸ್ತಾ ಇದೆ. ಗಾಡಿ ಡೀಟೇಲ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೀವು ಎಷ್ಟು ಮಂತ್ದು ಆಗ್ತಿದೆ, ಕ್ವಾರ್ಟರ್ ವೈಸು ಮಂತ್ ವೈಸು ಹಾಕ್ಕೋಬೇಕಾಗುತ್ತೆ. ಮೇಲ್ಗಡೆ ನೋಡಿದ್ರೆ ಟ್ಯಾಕ್ಸ್ ಅಪ್ ಟು ಅಂತ ತೋರಿಸ್ತಾ ಇದೆ, 31 ಜಾನ್ 2026 ಅಂತ ತೋರಿಸ್ತಾ ಇದೆ. ರೆಸಿಪ್ಟ್ ಡೇಟು ಮತ್ತು ಅಮೌಂಟ್ ಎಷ್ಟಿದೆ, ನಿಮಗೆ ಅಮೌಂಟ್ ಎಷ್ಟಿದೆ. ಅದಾದಮೇಲೆ ಇಲ್ಲಿ ಟ್ಯಾಕ್ಸ್ ಕ್ಲಿಯರ್ ಅಪ್ ಟು ಅಂತ ಇಲ್ಲಿ ತೋರಿಸ್ತಾ ಇದೆ. ಇಷ್ಟು ಡೀಟೇಲ್ ನೀವು ನೋಡ್ಬೋದು ಯಾವಾಗ ಅಪ್ಡೇಟ್ ಆಗಿದೆ ಅನ್ನೋದನ್ನ. ಅದಾದಮೇಲೆ ಕೆಳಗಡೆ ಬಂದರೆ ಯಾವ ರೀತಿ ಪೇಮೆಂಟ್ ಮಾಡೋದು, ಯಾವ ರೀತಿ ಚೆಕ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದರೆ 3 ಮಂತ್ಸ್ಗೆ ಒಂದ್ಸಲಿ ನೀವು ಕ್ವಾರ್ಟರ್ಲಿ ವೈಸ್ ಇದು ಮಾಡಬೇಕಾಗತ್ತೆ. ಸೊ ಕ್ವಾರ್ಟರ್ಲಿ ಅಂತ ಮಾಡಬೇಕಾಗತ್ತೆ. 3 ಮಂತ್ಸ್ ಅಂತ ಇದೆಯಲ್ಲ, ಇಲ್ಲಿ 1 ಅಂತ ಇರೋದನ್ನ 3 ಅಂತ ಹಾಕ್ಕೊಳ್ಳಿ. 3 ಅಂತ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಟ್ಯಾಕ್ಸ್ ಮೋಡ್ ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕ್ವಾರ್ಟರ್ಲಿ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಕ್ವಾರ್ಟರ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಆ 3 ಮಂತ್ಸ್ ಏನು ಕ್ವಾರ್ಟರ್ಲಿ ಇರುತ್ತಲ್ಲ, ಅದು ಫುಲ್ಲು ರಿಫ್ರೆಶ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇದ್ದಾರೆ ಟ್ಯಾಕ್ಸ್ ಫ್ರಮ್ ಅಂತ ಅಂದ್ಬಿಟ್ಟು 1/2/2026 ಅಂತ ಇದೆ. ಆಮೇಲೆ ಟ್ಯಾಕ್ಸ್ ಅಪ್ ಟು ಅಂತ ತೋರಿಸ್ತಾ ಇದೆ. ಅಮೌಂಟ್ ಎಷ್ಟಿದೆ ಅಂತ ತೋರಿಸ್ತದೆ. ಆಮೇಲೆ ಪೆನಾಲ್ಟಿ ಎಷ್ಟಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಟೋಟಲ್ ಆಗಿ ಎಷ್ಟು ಅಮೌಂಟ್ ಪೇ ಮಾಡಬೇಕಾಗತ್ತೆ. ಲಾಸ್ಟಿಗೆ ಬಂದರೆ ಇಲ್ಲಿ ಟ್ಯಾಕ್ಸ್ ಬ್ರೇಕಪ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಟ್ಯಾಕ್ಸ್ ಬ್ರೇಕಪ್ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಫಸ್ಟ್ ಒಂದು ನೋಡ್ತಾ ಇರೋಲ್ಲ ಯಾವ ಡೇಟು ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಫ್ರಮ್ ಅಂತ ಇದೆ. 1/2/2026 ಅಂದರೆ ಫೆಬ್ರವರಿ 1ನೇ ತಾರೀಕಿಂದ ಡೇಟ್ ಆಗಿದೆ. ಅಪ್ ಟು 34/2026 ಒಳಗಡೆ ಲಾಸ್ಟ್ ಇದೆ. ಪೆನಾಲ್ಟಿ ಕೂಡ ಅಲ್ಲಿ ಶೋ ಆಗುತ್ತೆ. ಕ್ಲೋಸ್ನ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಲೋಸ್ ಮಾಡಿ ಕೆಳಗಡೆ ಬಂದರೆ ನೀವು ಇಲ್ಲಿ ನೋ ಯುವರ್ ಪ್ರೀವಿಯಸ್ ಟ್ಯಾಕ್ಸ್ ಡೀಟೇಲ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರೀವಿಯಸ್ ಇಯರ್ ಯಾವಾಗ ನೀವು ಕಟ್ಟಿದ್ದೀರಾ, ಎಷ್ಟೆಷ್ಟು ಅಮೌಂಟ್ ಕಟ್ಟಿದ್ದೀರಾ, ಯಾವಾಗ ನಿಮ್ಗೆ ಪೆನಾಲ್ಟಿ ಬಿಟ್ಟು ಪ್ರತಿಯೊಂದು ಡೀಟೇಲ್ ಇಲ್ಲಿ ಶೋ ಆಗುತ್ತೆ. ಇದನ್ನ ಕ್ಲೋಸ್ ಮಾಡ್ಕೊಂಡು ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲಿ ಓನರ್ ಡೀಟೇಲ್ ಅಂತಿದ್ದಿಲ್ಲ, ಓನರ್ ವೆಹಿಕಲ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಓನರ್ ವೆಹಿಕಲ್ ಓನರ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಯಾರ ಹೆಸರಲ್ಲಿ ಗಾಡಿ ಇದೆ, ಏನು ಡೀಟೇಲ್ಸ್ ಇದೆ, RC ಕಾರ್ಡಲ್ಲಿದೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದು, ಗಾಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಈಗ ನೆಕ್ಸ್ಟ್ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋಣ, ನೋಡೋಣ. ಇಲ್ಲ ಮೇಲೆ ಬಂದರೆ ಇಲ್ಲಿ ಕ್ವಾರ್ಟರ್ಲಿ ವೈಸ್ ಎಲ್ಲ ಸೆಲೆಕ್ಟ್ನ ಮಾಡ್ಕೊಂಡಿದ್ದು, ಪೇಮೆಂಟ್ ಎಲ್ಲ ನೋಡ್ಕೊಂಡಿದ್ದು. ಇಲ್ಲಿ ಕೆಳಗಡೆ ಪೇಮೆಂಟ್ ಅಂತ ಇದೆಯಲ್ಲ, ಪೇಮೆಂಟ್ ಇಲ್ಲಿ ಕೆಳಗಡೆ ಪೇಮೆಂಟ್ ಅಂತ ಇದೆ. ಅಮೌಂಟ್ ನೋಡ್ತಾ ಟೋಟಲ್ ಅಮೌಂಟು ಪೆನಾಲ್ಟಿ ಎಲ್ಲ ಸೇರಿ 11,493 ರೂಪಾಯಿ ಬಿದ್ದಿದೆ. ಇಲ್ಲಿ ಪೇಮೆಂಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ.
ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ, ಕನ್ಫರ್ಮ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಡೇಟ್ ಎಲ್ಲ ನೋಡ್ಕೊಳ್ಳಿ, ಅಮೌಂಟ್ ನೋಡ್ಕೊಳ್ಳಿ. ಆದಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕನ್ಫರ್ಮ್ ಪೇಮೆಂಟ್ ಅಂತ ಇದಿಲ್ಲ, ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಪೇಮೆಂಟ್ ಗೇಟ್ವೇ ಅಂತ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ, ಖಜಾನೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಚೆಕ್ ಬಾಕ್ಸ್ ಇಲ್ಲ ಐ ಅಕ್ಸೆಪ್ಟ್ ಅಂತ, ಆದಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಅಂತ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಪಾವತಿಯ ಮೋಡ್ ಆಫ್ ಪೇಮೆಂಟ್ ಇದೆಯಲ್ಲ, ಪಾವತಿ ವಿಧಾನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ತೀವಿ, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಯು ಪಿ ಐ ಅಂತ ನಾನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಪೇಮೆಂಟ್ ಮಾಡ್ತೀರೋ ಅನ್ನೋದನ್ನ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಬಂದ ಟೈಪ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು SBI ಇ-ಪೇ ಅಂತ ಇದೆಯಲ್ಲ ಅದು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ, ಟೈಪ್ ದ ಕ್ಯಾಪ್ಚರ್ ಕೋಡ್ ಅಂತ. ಇಲ್ಲಿ ಯಾವ ರೀತಿ ಶೋ ಆಗ್ತದೆ ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, 2 ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ರೀಸೆಟ್ ಅಂದರೆ ರೀಸೆಟ್ ಮಾಡ್ಕೊಬೋದು ಈ ಇದರಲ್ಲಿ. ಇಲ್ಲ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದು ಬೇಕೋ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಇಲ್ಲಾಂದರೆ ನೆಟ್ ಬ್ಯಾಂಕಿಂಗ್ ಯಾವ್ದು ಮಾಡ್ತೀನಿ ನಾನು ಇಲ್ಲಿ UPI ಅಂತ ಸೆಲೆಕ್ಟ್ನ ಮಾಡ್ಕೊತೀನಿ. UPI ಸೆಲೆಕ್ಟ್ ಮಾಡ್ಕೊಂಡೆ UPI QR ಕೋಡ್ ಅಂತ ಓಪನ್ ಆಗಿದೆ. ಅದ್ರ ಮೇಲೆ ಸೆಲೆಕ್ಟ್ನ ಮಾಡಿದ್ರೆ ಪೇ ನೋ ಅಂತ ಆಪ್ಷನ್ ಓಪನ್ ಆಗುತ್ತೆ. ಪೇ ನೋ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪೇ ನೋ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಸ್ಕ್ಯಾನರ್ QR ಕೋಡ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಾರೆ ಸ್ಕ್ಯಾನ್ UPI QR ಅಂತ ಓಪನ್ ಆಗಿದೆ. ಪೇಮೆಂಟ್ ಆಗೋವರೆಗೂ ನೀವು ಬ್ಯಾಕ್ ಹೋಗೋಂಗಿಲ್ಲ. ಪೇಮೆಂಟ್ ಆಗಿ ಸಕ್ಸಸ್ ಆಗಿ ಆದಾಗ ಆಟೋಮೆಟಿಕ್ ಅದೇ ಬ್ಯಾಕ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೆಂಟ್ರಲ್ಲಿ ನೀವು ಬ್ಯಾಕ್ ಹೋಗಬಾರ್ದು. ಪೇಮೆಂಟ್ ಆರಾಮಾಗಿ ನೀವು ಗೂಗಲ್ ಪೇ, ಫೋನ್ಪೇ ಥರ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಚೆಕ್ ಮಾಡೋದು ಹೇಗೆ, ಯಾವ ರೀತಿ ಪೆನಾಲ್ಟಿ ಬಿದ್ದಿದೆಯೋ ಇಲ್ವೋ ಚೆಕ್ ಮಾಡಿ ನಿಮ್ಮ ರೋಡ್ ಟ್ಯಾಕ್ಸ್ನ ಗಾಡಿಗೆ ಯಾವ ರೀತಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.